ಬುಧವಾರ ನಾವು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಗಣೇಶನನ್ನು ಪೂಜಿಸಬೇಕು ನೋಡೋಣ. ಹಸಿರು ಬಣ್ಣದ ಬಟ್ಟೆ. ಬುಧವಾರದಂದು ನಾವು ವಿಘ್ನ ನಿವಾರಕನಾದ ಗಣೇಶನ ಆರಾಧನೆಯನ್ನು ಮಾಡುತ್ತೇವೆ. ಹಾಗಾಗಿ ಈ ದಿನದಂದು ನಾವು ಗಣೇಶನಿಗೆ ಪ್ರಿಯವಾದ ಹೂಗಳನ್ನು ನೈವೇದ್ಯವನ್ನು ಅರ್ಪಿಸಿ ಆತನನ್ನು ಪೂಜೆ ಮಾಡುತ್ತೇವೆ. ಇದರೊಂದಿಗೆ ನಾವು ಆತನಿಗೆ ಪ್ರಿಯವಾದ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡುವುದರಿಂದ ಶೀಘ್ರದಲ್ಲೇ ಅವನು ನಮ್ಮ ಮೇಲೆ ಸಂತುಷ್ಟನಾಗುತ್ತಾನೆ. ಗಣೇಶನಿಗೆ ಪ್ರಿಯವಾದ ಬಣ್ಣವೆಂದರೆ ಅದುವೇ ಹಸಿರು ಬಣ್ಣವೆಂದು ಹೇಳಲಾಗುತ್ತದೆ. ಬುಧವಾರದ ದಿನದಂದು ಗಣೇಶನಿಗೆ ಪ್ರಿಯವಾದ ಬಣ್ಣ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಗಣಪತಿ ಪೂಜೆಯನ್ನು ನಾವು ಮಾಡಬೇಕು. ಬುಧವಾರ ಈ ಬಣ್ಣದ ಬಟ್ಟೆಯನ್ನು ಧರಿಸಿ ಗಣಪತಿ ಪೂಜೆಯನ್ನು ಮಾಡುವುದರಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು ಮಾತ್ರವಲ್ಲ, ಇದು ನಿಮ್ಮ ಜಾತಕದಲ್ಲಿ ಬುಧನ ಸ್ಥಾನವನ್ನು ಕೂಡ ಬಲಪಡಿಸುತ್ತದೆ. ಇದು ಬುಧನಿಂದ ನಿಮಗೆ ಶುಭ ಫಲಗಳನ್ನು ನೀಡಲು ಪ್ರಾರಂಭಿಸುತ್ತದೆ. ಬಿಳಿ ಬಣ್ಣದ ಬಟ್ಟೆ. ಗಣೇಶನಿಗೆ ಪ್ರಿಯವಾದ ಎರಡನೇ ಬಣ್ಣವೆಂದರೆ ಅದುವೇ ಬಿಳಿ ಬಣ್ಣವಾಗಿದೆ. ಪೌರಾಣಿಕ ನಂಬಿಕೆಯ ಪ್ರಕಾರ ಗಣೇಶನು ಲಕ್ಷ್ಮೀ ದೇವಿಯ ಸಹೋದರನೆಂದು ಹೇಳಲಾಗುತ್ತದೆ. ಲಕ್ಷ್ಮೀ ದೇವಿಗೆ ಪ್ರಿಯವಾದ ಬಣ್ಣವೆಂದರೆ ಬಿಳಿ ಬಣ್ಣವಾಗಿದೆ. ಹಾಗಾಗಿ ಬುಧವಾರ ದಿನದಂದು ನೀವು ಗಣಪತಿ ಪೂಜೆಯನ್ನು ಮಾಡುವಾಗ ಹಸಿರು ಬಣ್ಣದ ಬಟ್ಟೆಯನ್ನಲ್ಲದೆ ಬಿಳಿ ಬಣ್ಣದ ಬಟ್ಟೆಯನ್ನು ಕೂಡ ಧರಿಸಬಹುದು. ಬಿಳಿ ಬಣ್ಣವು ಶಾಂತಿ ಮತ್ತು ಶುದ್ಧತೆಯನ್ನು ಸಂಕೇತಿಸುತ್ತದೆ. ಇದು ಮನಸ್ಸನ್ನು ತಂಪಾಗಿಸಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಬಿಳಿ ಬಣ್ಣದ ಬಟ್ಟೆಯಿಂದ ನೀವು ಪಡೆದುಕೊಂಡ ಮಾನಸಿಕ ಶಾಂತಿಯು ನಿಮ್ಮನ್ನು ಪೂಜೆಯಲ್ಲಿ ಶಾಂತಿಯುತವಾಗಿ ತೊಡಗುವಂತೆ ಮಾಡುತ್ತದೆ. ಬುಧವಾರ ಗಣೇಶನನ್ನು ಪೂಜಿಸುವುದರ ಪ್ರಯೋಜನಗಳೇನು ನೋಡೋಣ. ಬುಧವಾರದ ದಿನದಂದು ನಾವು ಗಣಪತಿ ಪೂಜೆಯನ್ನು ಮಾಡುವುದರಿಂದ ಜ್ಞಾನ, ಬುದ್ಧಿವಂತಿಕೆ ಬರುವುದು. ಗಣಪತಿ ಪೂಜೆಯು ಜೀವನದಲ್ಲಿನ ಎಲ್ಲ ರೀತಿಯ ಅಡೆತಡೆಗಳನ್ನು ತೊಡೆದುಹಾಕುವುದು. ಗಣಪತಿ ಪೂಜೆಯನ್ನು ಮಾಡುವುದರಿಂದ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ದೊರೆಯುವುದು. ಸಮಯಕ್ಕೆ ಸರಿಯಾಗಿ ಎಲ್ಲ ಕಾರ್ಯಗಳು ಪೂರ್ಣಗೊಳ್ಳಲು ಗಣೇಶನ ಆಶೀರ್ವಾದ ದೊರೆಯುವುದು. ಬುಧವಾರದ ದಿನದಂದು ನಾವು ಹಸಿರು ಮತ್ತು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಗಣಪತಿ ಪೂಜೆಯನ್ನು ಮಾಡುವುದರಿಂದ ಜೀವನದಲ್ಲಿ ಎದುರಾಗುವ ಎಲ್ಲ ರೀತಿಯ ಅಡೆತಡೆಗಳು ನಿವಾರಣೆಯಾಗಿ ಯಶಸ್ಸು, ಸಮೃದ್ಧಿ, ಸಂತೋಷ ಮತ್ತು ಶಾಂತಿ ಮಾತ್ರ ನಿಮ್ಮ ಜೀವನದಲ್ಲಿ ಉಳಿದುಕೊಳ್ಳುವುದು. ಪ್ಲೀಸ್ ಲೈಕ್, ಶೇರ್ and subscribe my channel for more interesting videos. ಧನ್ಯವಾದಗಳು.